ಹಾಯ್ ಫ್ರೆಂಡ್ಸ್, SPAH ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಇವತ್ತು ಬನ್ಸು ಮತ್ತು ಮಂಗಳೂರು ಬನ್ಸು ಮತ್ತು ಸಾಗು ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಸಾಗು ಇದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡು ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಂತ ಅಂದರೆ ರುಬ್ಬಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಕೊತ್ತಂಬರಿ, ಜೀರಿಗೆ ಮತ್ತು ಮತ್ತು ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಹುರಿಯೋಕ್ಕೆ ಉದ್ದುದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ, 2 ಟೊಮೊಟೊ ಹಣ್ಣು, ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಹಣ್ಣು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಕ್ಕೆ. ಇದನ್ನು ಎಲ್ಲದನ್ನು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈ ಎಲ್ಲ ಮಸಾಲೆ ಚಕ್ಕೆ, ಏಲಕ್ಕಿ, ಲವಂಗ, ಕಾಳು ಮೆಣಸು ಎಲ್ಲದನ್ನು ಹುರ್ಕೊಳ್ಬೇಕು. ಎಲ್ಲದನ್ನು ಪಲಾವ್ ಎಲೆನೂ ಸಹಿತ ಹಾಕಿ ಹುರಿಬೇಕು. ಇದನ್ನೆಲ್ಲ ಹುರಿದ್ಬಿಟ್ಟು ರುಬ್ಕೊಂಡು ಬರಬೇಕು. ಮೆಣಸಿನ್ಕಾಯಿ ಹಸಿ ಕೊಬ್ಬರಿನೂ ಹಾಕಬೇಕು. ಮತ್ತು ಇದಕ್ಕೆ ಮಗಜ್ ಬೀಜ ಅಂತ ಅಂದರೆ ಪಂಪ್ಕಿನ್ ಸೀಡ್ಸನ್ನು ಹಾಕ್ಬೋದು. ನನ್ನ ಹತ್ರ ಪಂಪ್ಕಿನ್ ಸೀಡ್ಸ್ ಇರಲಿಲ್ಲ, ಆದ್ದರಿಂದ ಹಾಕಿರಲಿಲ್ಲ. ಇದಕ್ಕೆ ಗಸಗಸೆ ಹಾಕಿದ್ದೀನಿ, ಮತ್ತು ಥಿಕ್ನೆಸ್ ಬರುತ್ತೆ ಗಸಗಸೆ ಹಾಕಿದರೆ ಲಾಸ್ಟಲ್ಲಿ. ಮತ್ತು ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಮತ್ತು ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಹುರಿದು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಮತ್ತು ಬನ್ಸ್ ಯಾವ ರೀತಿ ಮಾಡೋದನ್ನಂತ ನನಗೆ ಹೇಳ್ತೀನಿ. ಅದಕ್ಕೆ ಮೇಲೆ ಕೊಟ್ಟಿರ್ತೀನಿ ಇದರಲ್ಲಿ, ಅದನ್ನು ನೋಡ್ಕೊಳ್ಳಿ. ಬನ್ಸಿಗೆ 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಜೀರಿಗೆ ಹಾಕಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಳ್ತಿರೋದನ್ನು ಬಾಳೆಹಣ್ಣನ್ನು ಹಾಕಿ ಅದನ್ನು ಚೆನ್ನಾಗಿ ಹಿಂದಿನ ದಿನವೇ ಕಲಿಸ್ಬೇಕು. ನೀರು ಹಾಕಬಾರ್ದು. ಆ ಬಾಳೆಹಣ್ಣನ್ನೇ ನೀರಿನಂಶ ಇರುತ್ತೆ, ಅದರಲ್ಲೇ ಕಲಸಿ ಇಡಬೇಕು. ಅದು ಹಿಂದಿನ ದಿನ ಕಲಿಸಿದಾಗ ಬೆಳಗ್ಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಒಳಗೆ ಗೂಡು ಥರ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಇನ್ನೊಮ್ಮೆ ಯಾವ ರೀತಿ ಮಾಡೋದನ್ನು ಅಂತ ತೋರಿಸ್ತೀನಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹುರಿದಿದ್ದೀನಿ. ಇದು ಹುರಿದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನೂ ಹಾಕಿ ಮಿಕ್ಸಿ ಜಾರಲ್ಲಿ ಇದೆಲ್ಲ ತಣಿಬೇಕು. ತಣ್ಣದಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡು ಬರೋಣ. ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರಬೇಕು, ತರಿಯಾಗಿ ರುಬ್ಬಾರ್ದು. ಇನ್ನೊಂದು ಅದೇ ಬಾಣಲೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲನೂ ಹಾಕಿ ಒಂದು ಸ್ವಲ್ಪ ಬಾಡಿಸ್ಬೇಕು. ಮತ್ತು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಒಂಚೂರು ಕೆಂಪಾಗೋವರೆಗೂ ಹುರಿದ್ಬಿಟ್ಟು ರುಬ್ಬಿರೋದಿರುತ್ತಲ್ಲ ಅದನ್ನೆಲ್ಲ ಮಸಾಲನ ಹಾಕಬೇಕು. ಈಗ ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಅದನ್ನು ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಹುರಿದಿದ್ದೀವಿ ಆದ್ರೂ ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ನೋಡಿರಿ, ಈಗ ತರಕಾರಿ ಎಲ್ಲ ಬೇಯಿಸಿರೋದನ್ನೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಬೇಕಾದರೆ ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇಳಿಸಿ, ಅದು ಚೆನ್ನಾಗಾಗುತ್ತೆ. ನೋಡಿ, ಬನ್ಸು ಕರೆದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಈ ಬನ್ಸು ನೋಡಿ ಈ ಥರ ಗೂಡು ಥರ ಬರಬೇಕು. ನೋಡಿ, ಈಗ ಓಪನ್ ಮಾಡಿದರೆ ಹೆಂಗೆ ಗೂಡು ಥರ ಬರುತ್ತೆ ನೋಡಿರಿ, ಈ ಥರ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ.